Hey, this is PJ. Welcome to Online Digital Marketing course in Kannada. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಫಸ್ಟ್ ಬರೋ ಮಾಡ್ಯೂಲ್ ಬಂದು ವೆಬ್ಸೈಟ್ ಡಿಸೈನಿಂಗ್. ಸೊ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಜಾಬ್ಸ್ ಯಾವ್ಯಾವ ರೀತಿ ಇರುತ್ತೆ, ಮಾಡ್ಯೂಲ್ಸ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಕಂಪ್ಲೀಟಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆ ವಿಡಿಯೋನ ನೋಡಿ ನಂತರ ಈ ವಿಡಿಯೋನ ನೋಡಿ. ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಇರೋದಿಲ್ಲ. ಸೊ ಆಗಲೇ ಹೇಳಿದ ಹಾಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬರೋ ಫಸ್ಟ್ ಮಾಡ್ಯೂಲ್ ಬಂದು ವೆಬ್ಸೈಟ್ ಡಿಸೈನಿಂಗ್. ಸೊ ನಾವು ವಿತೌಟ್ ಕೋಡಿಂಗ್ ವೆಬ್ಸೈಟ್ ಡಿಸೈನಿಂಗನ್ನು ಮಾಡ್ತಿರೋದ್ರಿಂದ ನಮಗೆ 2 ಫ್ಯಾಕ್ಟರ್ ಬೇಕಾಗುತ್ತೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದಕ್ಕೆ. ಒಂದು ಹೋಸ್ಟಿಂಗ್ ಮತ್ತು ಡೊಮೈನ್. ಹೋಸ್ಟಿಂಗ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಡೊಮೈನ್ ನಥಿಂಗ್ ಬಟ್ ನೇಮ್ ಆಫ್ ದ ವೆಬ್ಸೈಟ್. ಅಂದರೆ ಮನುಷ್ಯರಿಗೆ ಯಾವ ರೀತಿ ನೇಮ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ನೇಮ್ ಇರ್ತವೆ. ಆ ಒಂದು ನೇಮ್ಸನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಹೋಸ್ಟಿಂಗ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನನ್ನ ಇದೊಂದು ವೆಬ್ಸೈಟ್ ಇದೆ ಅಲ್ವಾ, ಇದು ನನ್ನ ಅಫಿಷಿಯಲ್ ವೆಬ್ಸೈಟ್. ಈ ವೆಬ್ಸೈಟಲ್ಲಿ ನಾನು ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಆದರೆ ಈ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಗೂಗಲ್ ಕಡೆಯಿಂದ ನಾವು ಒಂದು ಸ್ವಲ್ಪ ಸ್ಪೇಸನ್ನು ತೊಗೊಳ್ತೀವಿ. ಆ ಸ್ಪೇಸನ್ನೇ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಸೊ ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೊತೀನಿ ಡೊಮೈನ್ ಮತ್ತು ಹೋಸ್ಟಿಂಗಿಗಿರೋ ವ್ಯತ್ಯಾಸ ಆ್ಯಂಡ್ ಡೊಮೈನ್ ಅಂದರೆ ಏನು, ಹೋಸ್ಟಿಂಗ್ ಅಂದರೆ ಏನು ಅಂತ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್ ಅಂತ ನಾನು ಒಂದು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ದಯವಿಟ್ಟು ಆ ವಿಡಿಯೋನ ನೋಡಿ ನಂತರ ಈ ವಿಡಿಯೋನ ನೋಡಿ. ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇರೋದಿಲ್ಲ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ ಮೂಲಕ ನೀವು ನನಗೆ ತಿಳಿಸ್ಬೋದು. ಸೊ ನಾನು ನಿಮಗೆ ಆ ಡೌಟ್ಸ್ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಅಥವಾ ಆ ಡೌಟ್ಸನ್ನು ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ಲೆಟ್ಸ್ ಸೇ ಡೊಮೈನ್ ಮತ್ತು ಹೋಸ್ಟಿಂಗನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಡೊಮೈನ್ ಮತ್ತು ಹೋಸ್ಟಿಂಗ್ ಪರ್ಚೇಸ್ ಮಾಡೋದಕ್ಕೆ ನಮಗೆ 3,000 to 4,000 ಅಮೌಂಟ್ ಬೇಕಾಗುತ್ತೆ. ಓಕೆನಾ? ಇಫ್ ಇನ್ ಕೇಸ್ ಈ 3,000 to 4,000 ನಿಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ನಮಗೆ ತೊಗೊಳಕ್ಕಾಗಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಬಿಕಾಸ್ ಅವ್ರಿನ್ನೂ ಓದ್ತಿರ್ತಾರೆ, ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅಥವಾ ಯಾರಿಗೆ ಕೂಡ ಮತ್ತು ಹೋಸ್ಟಿಂಗ್ ಮತ್ತು ಡೊಮೈನನ್ನು ನಿಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಯಾವ ರೀತಿ ಡೊಮೈನ್ ಮತ್ತು ಹೋಸ್ಟಿಂಗನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಆ್ಯಂಡ್ ಫ್ರೀ ಆಫ್ ಕಾಸ್ಟ್ ಡೊಮೈನ್ ಮತ್ತು ಹೋಸ್ಟಿಂಗಿಗಿರೋ ವ್ಯತ್ಯಾಸ ಏನು, ಆ್ಯಂಡ್ ಪೇಯ್ಡ್ ಡೊಮೈನ್ ಮತ್ತು ಹೋಸ್ಟಿಂಗಿಗಿರೋ ವ್ಯತ್ಯಾಸ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ನೀವು ಫ್ರೀ ಆಫ್ ಕಾಸ್ಟಲ್ಲಿ ಡೊಮೈನ್ ಮತ್ತು ಹೋಸ್ಟಿಂಗನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ನೀವು ಗೂಗಲ್ಗೆ ಹೋಗಿ ಇನ್ಫಿನಿಟಿ ಫ್ರೀ ಅನ್ನೋ ವೆಬ್ಸೈಟನ್ನು ಓಪನ್ ಮಾಡಿದ್ರೆ, ಇನ್ಫಿನಿಟಿ ಫ್ರೀ ಅಂತ ನೀವು ಸರ್ಚ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಡಿಸ್ಪ್ಲೇ ಆಗುತ್ತೆ ಈ ರೀತಿ. ಸೊ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ್ಯಂಡ್ ನಿಮ್ದು ಆಲ್ರೆಡಿ ಒಂದು ಅಕೌಂಟ್ ಇದ್ದರೆ ನೀವು ಲಾಗಿನ್ ಮೂಲಕ ನೀವು ಆ್ಯಕ್ಸಸ್ ಮಾಡ್ಬೋದು. ಅಥವಾ ನೀವಿನ್ನೂ ಹೊಸಬ್ರು ಅಂತ ಅಂದಾಗ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ, ನಂದು ಆಲ್ರೆಡಿ ಒಂದು ಅಕೌಂಟ್ ಇದೆ. ಸೊ ಹಾಗಾಗಿ ಇಲ್ಲಿ ಈ ರೀತಿ ತೋರಿಸುತ್ತೆ. ಬಿಕಾಸ್ ನನ್ನ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಕೇಳ್ಕೊಡ್ಬೇಕಂತ ಹೇಳಿ ನಾನು ಓಪನ್ ಮಾಡಿದ್ದೆ ಈ ಅಕೌಂಟನ್ನು. ಸೊ ಹಾಗಾಗಿ ಅದು ಹಂಗೆ ಇದೆ. ಇಫ್ ಇನ್ ಕೇಸ್ ನೀವು ಹೊಸಬ್ರು ಅನ್ನೋದಾದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೇನು ನಿಮಗೆ ಕೇಳಲ್ಲ. ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರಿ ಅಂತ ಹೇಳುತ್ತೆ. ನೀವು ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ್ರೆ ನೀವು ರಿಜಿಸ್ಟರ್ಡ್ ಆಗ್ಬೋದು. ಓಕೆನಾ? ನಂದು ಆಲ್ರೆಡಿ ಅಕೌಂಟ್ ಇರೋ ಕಾರಣ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು 2 ಅಕೌಂಟ್ಸ್ ಇದ್ದಾವೆ ನಂದು ಆಲ್ರೆಡಿ. ಸೊ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಾದಂಥ ಅಕೌಂಟ್ಸ್ ಇರೋದಿಲ್ಲ, ಬಿಕಾಸ್ ನೀವು ಹೊಸಬ್ರಾಗಿರೋದ್ರಿಂದ. ಆ್ಯಂಡ್ ನಂದು ಆಲ್ರೆಡಿ ಇಲ್ಲಿ 2 ಅಕೌಂಟ್ ಇದ್ದಾವೆ. ಸೊ ನಾನು ಹೊಸದಾಗಿ ನಿಮಗೆ ತೋರಿಸ್ಬೇಕು ಅಂತ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾನು ನಿಮಗೆ ಯಾವ ರೀತಿ ಡೊಮೈನ್ ಮತ್ತು ಹೋಸ್ಟಿಂಗನ್ನು ತೊಗೋಬೇಕು ಅನ್ನೋದು ಹೇಳ್ಕೊಡ್ತಿದ್ದೀನಿ. ಹಾಗಾಗಿ ಇಲ್ಲಿ ನೋಡ್ಬೋದು ಇನ್ಫಿನಿಟಿ $0 ಇದೆಯಲ್ಲ, ಕ್ರಿಯೇಟ್ ನೌ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಬೋದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಂಟರ್ ಇನಿಷಿಯಲ್ ಡೊಮೈನ್ ನೇಮ್ ಫಾರ್ ಯುವರ್ ಅಕೌಂಟ್ ಅಂತ ಇದೆ. ಸೊ ನಿಮ್ಮ ಒಂದು ವೆಬ್ಸೈಟ್ಗೆ ಏನು ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಹೆಸರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ನಾನು DMCK ಅನ್ನೋದನ್ನೇ ನಾನು ಎಂಟರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಎಕ್ಸ್ಟೆನ್ಷನ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು.
ಬೈ ಡಿಫಾಲ್ಟ್ ಒಂದು ಎಕ್ಸ್ಟೆನ್ಷನ್ ಇರುತ್ತೆ, ನಿಮಗೆ ಓಕೆ ಅಂದರೆ ಅದೇ ಎಕ್ಸ್ಟೆನ್ಷನ್ ಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು. ಎಕ್ಸ್ಟೆನ್ಷನ್ಸ್ ನಥಿಂಗ್ ಬಟ್ ಮನುಷ್ಯರಿಗೆ ಯಾವ ರೀತಿ ಎಷ್ಟಾದಮೇಲೆ ಒಂದು ಇನಿಷಿಯಲ್ಸ್ ಇರ್ತಾವಲ್ವ, PJ RJ ಅಥವಾ ಸರ್ನೇಮ್ಸ್ ಇರ್ತಾವಲ್ಲ, ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಸರ್ನೇಮ್ಸ್ ಇರ್ತವೆ. ಅದನ್ನೇ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ಹಿಂದಿನ ವೀಡಿಯೋಸನ್ನು ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಡೌಟ್ಸ್ ಇರೋದಿಲ್ಲ. ಯಾಕೆ ಅಂತಂದರೆ ನಾನು ಪಿನ್ ಟು ಪಿನ್ ಆ ವೀಡಿಯೋಸ್ಗಳಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೆ ಸ್ಟಿಲ್ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಓಕೆನಾ? ಸೊ ಇಲ್ಲಿ ನಾನು ಒಂದು ಎಕ್ಸ್ಟೆನ್ಷನನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಚೆಕ್ ಅವೈಲಬಿಲಿಟಿ ಅನ್ನೋ ಒಂದು ಆಪ್ಷನ್ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಅಕೌಂಟ್ ಪಾಸ್ವರ್ಡ್ ಕೇಳುತ್ತೆ. ಸೊ ಬೈ ಡಿಫಾಲ್ಟ್ ಅದೇ ಯಾವುದಾದ್ರೂ ಒಂದು ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ಇಫ್ ಇನ್ ಕೇಸ್ ನೀವು ಹೊಸದಾಗಿ ಏನಾದರೂ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡ್ಬೋದು ಚೂಸ್ ಯುವರ್ ಓನ್ ಅನ್ನೋ ಒಂದು ಆಪ್ಷನ್ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡ್ಬೋದು. ಲೆಟ್ಸೆ ನಾನೀಗ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಇಮೇಲ್ ಕನ್ಸೆಂಟ್ ಅಂತಂದರೆ ಇಮೇಲ್ ಮೂಲಕ ನಾವು ನಿಮ್ಮನ್ನು ಕನ್ಸೆಂಟ್ ಮಾಡ್ಬೋದಾ, ಅಂದರೆ ಒಂದು ಕಾನ್ವರ್ಸೇಷನ್ ಇಟ್ಕೋಬೋದಾ ಅಂತ ಇನ್ಫಿನಿಟಿ ಫ್ರೀ ಅವರು ಕೇಳ್ತಿದ್ದಾರೆ. ಅಂತಂದರೆ ಹೋಸ್ಟಿಂಗಲ್ಲಿ ಏನೋ ಪ್ರಾಬ್ಲಮ್ ಬಂದರು ಅಥವಾ ಹೋಸ್ಟಿಂಗ್ ರಿಗಾರ್ಡಿಂಗ್ ಏನೇ ಒಂದು ಇನ್ಫಾರ್ಮೇಷನ್ ತಿಳಿಸ್ಬೇಕು ಅಂತಂದರೆ ನಾವು ಇಮೇಲ್ ಮೂಲಕ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ ಅನ್ನೋ ಒಂದು ಕನ್ಸೆಂಟನ್ನು ಕೇಳ್ತಿದೆ. ನೀವು ಬೇಕು ಅಂತಂದರೆ ಅಪ್ರೂವ್ ಅಂತ ಅನ್ಕೊಬೋದು, ಇಲ್ಲ ಐ ಡು ನಾಟ್ ಅಪ್ರೂವ್ ಅಂತ ಅನ್ಕೊಬೋದು. ನಾನಿಲ್ಲಿ ಐ ಅಪ್ರೂವ್ ಅಂತ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಅದಾದ ನಂತರ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಹ್ಯಾವ್ ಎಂಟರ್ ಎ ಕಾಮನ್ಲಿ. ಸೊ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ನೀವು ಕೊಡ್ರಿ ಅಂತ ಹೇಳ್ತಿದೆ. ಸೊ ಹಾಗಾಗಿ ನಾನು ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕೊಡ್ತಿದ್ದೀನಿ. ಸೊ ಸ್ಟ್ರಾಂಗ್ ಪಾಸ್ವರ್ಡ್ ಕೊಡಬೇಕು ಅಂತ ಹೇಳ್ತಿದೆ. ಸೊ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕೊಟ್ಟಾದಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ವೆಯ್ಟ್, ಇದು ಲೋಡಿಂಗ್ ಆಗ್ತಿದೆ. ಸೊ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಇಲ್ಲಿ ನೋಡ್ಬೋದು ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಟ್ ಕ್ಯಾನ್ ಟೇಕ್ ಅಪ್ ಟು 74 hours ಫಾರ್ ಎ ನ್ಯೂ ಡೊಮೈನ್ಸ್ ಟು ಬಿ ಆಕ್ಸೆಸಬಲ್ ಎವ್ರಿವೇರ್. ಸೊ ಇಲ್ಲಿ 72 hours ನಿಮ್ಮ ಡೊಮೈನ್ ಆಕ್ಸೆಸ್ ಮಾಡೋಕ್ಕೆ ಟೈಮ್ ತೊಗೋತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದ ಮೇಲೆ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ನಿಮಗೆ ಇನ್ನೂ ಒಂದು ಡೊಮೈನ್ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಆ್ಯಡ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ನಾವು ಡೊಮೈನ್ ಆ್ಯಡ್ ಮಾಡಿರೋದು ಇಲ್ಲಿ ಆಲ್ರೆಡಿ ಬಂದಿದೆ. ಸೊ ನೀವು ಯಾವುದೇ ಡೊಮೈನನ್ನು ಮತ್ತೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಸ್ ಆಫ್ ನಾವು ನಾನು ಕ್ರಿಯೇಟ್ ಮಾಡಿರೋ ಡೊಮೈನ್ ಇಲ್ಲಿದೆ. ಸೊ ಕಂಟ್ರೋಲ್ ಪ್ಯಾನಲ್, ಇದನ್ನು ನಾವು ಸಿ ಪ್ಯಾನಲ್ ಅಂತ ಬೇಕಾದರೂ ಕರಿಬೋದು. ಕಂಟ್ರೋಲ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಐ ಅಪ್ರೂವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಸಾಫ್ಟ್ವೇರ್ ಕಿಲ್ಲರ್ಸ್ ಆ್ಯಪ್ಸ್ ಇನ್ಸ್ಟಾಲರ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ವರ್ಡ್ ಪ್ರೆಸ್ ಅನ್ನೋ ಆಪ್ಷನ್ ಕಾಣ್ತಿದೆ ಅಲ್ವಾ, ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಅಡ್ಮಿನ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಅಲ್ವಾ. ಈ ಅಡ್ಮಿನ್ ಯೂಸರ್ ನೇಮನ್ನು ನೀವು ಕೊಡಬೇಕಾಗುತ್ತೆ. ಲೆಟ್ಸೆ ನಾನೊಂದು ಯೂಸರ್ ನೇಮನ್ನು ಕೊಡ್ತೀನಿ, ಲೆಟ್ಸೆ ರಾಜೇಶ್ ಅಂತ. ಅದಾದಮೇಲೆ ಅಡ್ಮಿನ್ ಪಾಸ್ವರ್ಡ್ ಅನ್ನೋದು ಇರುತ್ತೆ. ಬೈ ಡಿಫಾಲ್ಟ್ ಇದೇ ಒಂದು ಪಾಸ್ವರ್ಡನ್ನು ತೊಗೊಂಡಿರುತ್ತೆ. ಬಟ್ ನೀವು ನಿಮ್ಮದೇ ಆದಂಥ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಾನು ನನ್ನ ಒಂದು ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಏನಕ್ಕೆ ಈ ಎರಡು ಅಡ್ಮಿನ್ ಯೂಸರ್ ನೇಮ್ ಆ್ಯಂಡ್ ಅಡ್ಮಿನ್ ಪಾಸ್ವರ್ಡ್ ಏನಕ್ಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದಾಗ, ನೀವು ಹೋಸ್ಟಿಂಗ್ ಮತ್ತು ಡೊಮೈನನ್ನು ತೊಗೊಂಡಾದಮೇಲೆ ನಿಮ್ಮ ವೆಬ್ಸೈಟ್ಗೆ ಆ್ಯಕ್ಸೆಸನ್ನು ನೀವು ತೊಗೋಬೇಕಾಗುತ್ತೆ ಅಲ್ವಾ. ನೀವು ವೆಬ್ಸೈಟನ್ನು ಡಿಸೈನ್ ಮಾಡಬೇಕು ಅಂತಂದರೆ ನೀವು ವರ್ಡ್ ಪ್ರೆಸ್ ಆ್ಯಕ್ಸೆಸನ್ನು ನೀವು ತೊಗೋಬೇಕಾಗುತ್ತೆ. ಅದೇನು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ನೀವು ದಯವಿಟ್ಟು ಆ ವಿಡಿಯೋನ ನೋಡಿ. ಅದಾದಮೇಲೆ
ನಿಮ್ಗೆ ಈ ವಿಡಿಯೋನ ನೋಡಿ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಲೆಟ್ಸ್ ನಿಮ್ಮ ಒಂದು ವೆಬ್ಸೈಟ್ಗೆ ಆ್ಯಕ್ಸೆಸ್ ತೊಗೋಬೇಕು ಅಂತಂದರೆ ನೀವು ನಿಮ್ಮ ಅಡ್ಮಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ ಆ್ಯಕ್ಸೆಸನ್ನು ತೊಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ನಾವು ನಮ್ಮ ಮೊಬೈಲನ್ನು ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ಪಾಸ್ವರ್ಡನ್ನು ಎಂಟರ್ ಮಾಡಿ ನಮ್ಮ ಮೊಬೈಲನ್ನು ಅನ್ಲಾಕ್ ಮಾಡಬೇಕಾಗುತ್ತೋ ಅದೇ ರೀತಿ ಕೂಡ ಈ ವೆಬ್ಸೈಟನ್ನು ಆ್ಯಸ್ ಎ ಅಡ್ಮಿನ್ ಅಂದರೆ ನೀವೇ ನಿಮ್ಮ ವೆಬ್ಸೈಟ್ಗೆ ಓನರ್ ಆಗಿರ್ತೀರಲ್ವ, ಹಾಗಾಗಿ ಅಡ್ಮಿನ್ ಪಾಸ್ವರ್ಡ್ ಮತ್ತು ಅಡ್ಮಿನ್ ಯೂಸರ್ ನೇಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮಗೆ ನೆನಪಲ್ಲಿರುವಂಥ ನೇಮ್ ಮತ್ತು ನೆನಪಲ್ಲಿರುವಂಥ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ನಾನು ಅಡ್ಮಿನ್ ನೇಮ್ ಮತ್ತು ಅಡ್ಮಿನ್ ಪಾಸ್ವರ್ಡನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ನೀವು ಇಲ್ಲಿ ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ನೋಡ್ಬೋದು ವರ್ಡ್ಪ್ರೆಸ್ ನಿಮ್ಮ ಒಂದು ವೆಬ್ಸೈಟ್ಗೆ ಇನ್ಸ್ಟಾಲ್ ಆಗ್ತಿದೆ. ನೋಡ್ಬೋದು ವರ್ಡ್ಪ್ರೆಸ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಅಟ್, ನಾವಾಗಲೇ ಏನು ನನ್ನ ಡೊಮೈನ್ ನೇಮ್ ಕೊಟ್ಟೆ ಅಲ್ವಾ, ಆ ನೇಮನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ URL ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸೊ ಇದನ್ನು ನಾವು ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್ ಅಂತ ಕರಿತೀವಿ. ಈ ಡ್ಯಾಶ್ಬೋರ್ಡ್ಗೆ ನೀವು ಎಂಟರ್ ಆಗಬೇಕು ಅಂತಂದರೆ ನಾನು ಆಗಲೇ ಕ್ರಿಯೇಟ್ ಮಾಡಿದ್ನಲ್ಲ ಅಡ್ಮಿನ್ ಪಾಸ್ವರ್ಡ್ ಆ್ಯಂಡ್ ಅಡ್ಮಿನ್ ಯೂಸರ್ ನೇಮ್, ಆ ಎರಡೂ ಇದ್ದರೆ ಮಾತ್ರ ಇಲ್ಲಿ ನೀವು ಆ್ಯಕ್ಸೆಸ್ ತೊಗೋತೀರ, ಅದರ್ವೈಸ್ ಆಗಲ್ಲ. ಸೊ ಹಾಗಾಗಿ ಅಡ್ಮಿನ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಕ್ರಿಯೇಟ್ ಮಾಡಿ. ಓಕೆನಾ? ಸೊ ಇಲ್ಲೇ ನೀವು ನಿಮ್ಮ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದು ಆ್ಯಂಡ್ ಡೆಸ್ಟ್ರಾಯ್ ಮಾಡೋದು. ಸೊ ಯಾವ ರೀತಿ ವೆಬ್ಸೈಟನ್ನು ಒಂದು ಬೇಸಿಕ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಸೊ ನೀವು ಆ ವಿಡಿಯೋಸ್ನೆಲ್ಲ ಚೆಕ್ ಮಾಡ್ಕೊಂಬಂದರೆ ನಿಮಗೆ ಯಾವ ರೀತಿ ಒಂದು ಬೇಸಿಕ್ ವೆಬ್ಸೈಟನ್ನು ಡಿಸೈನ್ ಮಾಡ್ಬೋದು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಸೊ ಇವಾಗ ನಮ್ಮಲ್ಲಿ ಕಾಡ್ತಿರೋ ಪ್ರಶ್ನೆ, ಫ್ರೀ ಆಫ್ ಕಾಸ್ಟ್ ಡೊಮೈನ್ ಮತ್ತು ಹೋಸ್ಟಿಂಗಿಗೂ ಆ್ಯಂಡ್ ಪೇಯ್ಡ್ ಹೋಸ್ಟಿಂಗ್ ಆ್ಯಂಡ್ ಡೊಮೈನ್ಗೂ ಏನು ವ್ಯತ್ಯಾಸ ಅನ್ನೋದು ಒಂದು ಡೌಟ್ ಇರುತ್ತೆ ಅಲ್ವಾ. ಫ್ರೀ ಆಫ್ ಕಾಸ್ಟ್ ಡೊಮೈನಲ್ಲಿ ನಮಗೆ ಬೇಕಾದಂಥ ಎಕ್ಸ್ಟೆನ್ಷನ್ನ ನಾವು ಚೂಸ್ ಮಾಡ್ಕೊಳೋ ಆಗಿರಲ್ಲ. ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನನಗೆ ಒಂದು DMCK ಇವಾಗ ನನ್ನ ಒಂದು ವೆಬ್ಸೈಟ್ ಇದೆ ಅಲ್ವಾ, ಈ ವೆಬ್ಸೈಟ್ .in ನನಗೆ ಈ ಎಕ್ಸ್ಟೆನ್ಷನ್ನೇ ಬೇಕು ಅಂತ ನಾನು ಚೂಸ್ ಮಾಡ್ಕೊಂಡಿರೋದು. ಬಿಕಾಸ್ ಈ ಎಕ್ಸ್ಟೆನ್ಷನ್ನಲ್ಲಿ ಈ ಎಕ್ಸ್ಟೆನ್ಷನ್ .in ಅಂತ ಅಂದರೆ ಇಂಡಿಯಾನ ಒಂದು ಶಾರ್ಟರ್ ಫಾರ್ಮಲ್ಲಿ .in ಅಂತ ನನಗೆ ಪೇಯ್ಡ್ ವರ್ಷನಲ್ಲಿ ನಾನು ತೊಗೊಂಡಿದ್ದೀನಿ. ಓಕೆನಾ? ಆ್ಯಂಡ್ ಈ ರೀತಿಯಾದಂಥ ಎಕ್ಸ್ಟೆನ್ಷನ್ಸ್ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗಲ್ಲ. ಓಕೆನಾ? ಆ್ಯಂಡ್ ನಿಮಗೆ ಪೇಯ್ಡ್ ವರ್ಷನಲ್ಲಿ ನಿಮ್ಮ ಹೋಸ್ಟಿಂಗಲ್ಲಿ ಏನೇ ಪ್ರಾಬ್ಲಮ್ ಆದರೂ, ನಿಮ್ಮ ಡೊಮೈನಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ 24/7 ಕಸ್ಟಮರ್ ಸರ್ವಿಸ್ ಇರುತ್ತೆ, ಕಸ್ಟಮರ್ ಸಪೋರ್ಟ್ ಇರುತ್ತೆ. ಸೊ ನಿಮ್ಮ ಏನೇ ಡೌಟ್ಸ್ ಇದ್ದರೂ ಅಥವಾ ಏನೇ ಪ್ರಾಬ್ಲಮ್ ಆದರೂ ಕೂಡ ನೀವು ನಿಮ್ಮ ಒಂದು ಪ್ರಾಪರ್ ಹೋಸ್ಟಿಂಗ್ ಕಂಪನಿ ಏನಿರುತ್ತೆ ಅಲ್ಲಿ ನೀವು ಕಸ್ಟಮರ್ ಸಪೋರ್ಟ್ ಮೂಲಕ ನಿಮಗೆ ಹೆಲ್ಪನ್ನು ನೀವು ತೊಗೋಬೋದು. ಬಟ್ ಫ್ರೀ ಆಫ್ ಕಾಸ್ಟಲ್ಲಿ ಕಸ್ಟಮರ್ ಸಪೋರ್ಟ್ ಇರೋದಿಲ್ಲ. ಓಕೆನಾ? 2ನೇ ಪಾಯಿಂಟ್ ಆಯಿತು. ಇನ್ನು 3ನೇ ಪಾಯಿಂಟ್ ಬಂದು ಸ್ಪೀಡ್. ನೀವೊಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದಾಗ ಆ ವೆಬ್ಸೈಟ್ ತುಂಬ ಬೇಗ ಲೋಡ್ ಆಗಬೇಕಾಗುತ್ತೆ. ಪೇಯ್ಡ್ ವರ್ಷನಲ್ಲಿ ತುಂಬ ಬೇಗ ವೆಬ್ಸೈಟ್ಗಳು ಲೋಡ್ ಆಗುತ್ತೆ, ಫ್ರೀ ವರ್ಷನಲ್ಲಿ ಲೋಡ್ ಆಗಲ್ಲ. ಸೊ ಈ ಫ್ರೀ ವರ್ಷನ್ ಡೊಮೈನ್ ಮತ್ತು ಹೋಸ್ಟಿಂಗ್ ಏನಿರುತ್ತೆ ಅಲ್ಲ, ಅದು ನಿಮಗೆ ಜಸ್ಟ್ ಒಂದು ಪ್ರಾಕ್ಟೀಸ್ ಪರ್ಪಸಿಗಂತ ಮಾತ್ರ ನೀವು ಯೂಸ್ ಮಾಡ್ಕೋಬೋದೇ ಹೊರತು ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಪರ್ಪಸ್ಗೆ ನೀವು ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಪರ್ಪಸ್ಗೆ ನೀವು ಫ್ರೀ ವರ್ಷನನ್ನು ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ತುಂಬ ಪ್ರಾಬ್ಲಮ್ಸ್ಗಳು ಬರ್ತವೆ. ಆ್ಯಂಡ್ ನಿಮ್ಮ ಒಂದು ಇನ್ಫಾರ್ಮೇಷನ್ ಅಂತಂದರೆ ನೀವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿರ್ತೀರಿ ಅಲ್ವಾ, ಆ ಇನ್ಫಾರ್ಮೇಷನ್ ಯಾವಾಗ ಬೇಕಾದರೂ ಡಿಲೀಟ್ ಆಗ್ಬೋದು. ಸೊ ಹಾಗಾಗಿ ನಾನು ರೆಫರ್ ಮಾಡೋದು, ದಯವಿಟ್ಟು ಈ 3,000 to 4,000 ರೂಪೀಸ್ ಏನಿದೆ ಅಲ್ವಾ ಈ ಡೊಮೈನ್ ಮತ್ತು ಹೋಸ್ಟಿಂಗಿಗೆ ನೀವು ಇನ್ವೆಸ್ಟ್ ಮಾಡಿ. ಡೆಫಿನೆಟ್ಲಿ ಅದು ವೇಸ್ಟ್ ಅಂತೂ ಆಗಲ್ಲ. ಬಿಕಾಸ್ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ಒಂದು ವೆಬ್ಸೈಟ್ ಡಿಸೈನ್ ಮಾಡೋದ್ರಿಂದ ನೀವು 10,000 to 15,000 ನೀವು ದುಡಿಬೋದು. ಆ್ಯಂಡ್ ಇ-ಕಾಮರ್ಸ್ ವೆಬ್ಸೈಟ್ ಡಿಸೈನ್ ಮಾಡಿದ್ರೆ ಒಂದು ಅರೌಂಡ್ 60,000 ಅಥವಾ 1,00,000 ಕೂಡ ನೀವು ಅಮೌಂಟನ್ನು ಅರ್ನ್ ಮಾಡ್ಬೋದು. ಸೊ ಈ 3,000 to 4,000
ಅಮೌಂಟ್ ಏನಿದೆ ಅಲ್ವಾ, ಇದನ್ನು ನೀವು ಏನಕ್ಕೆ ಹಾಕಬೇಕು ಅಂತ ಅಂದರೆ, ನಿಮ್ಮ ಓನ್ ವೆಬ್ಸೈಟ್ ಏನಾದರೂ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಮಾತ್ರ ಈ 3,000 to 4,000 ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲ ನೀವು ನನ್ನ ಕ್ಲೈಂಟ್ಸಿಗೆ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಈ 3,000 to 4,000 ಸೇರಿಸಿ ನೀವು ನಿಮ್ಮ ಕ್ಲೈಂಟ್ಗೆ ಅಮೌಂಟನ್ನು ಕೇಳಬೇಕಾಗುತ್ತೆ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ನಿಮ್ಮ ಓನ್ ವೆಬ್ಸೈಟ್ ಡಿಸೈನ್ ಮಾಡಬೇಕು ಅಂತ ಅಂದಾಗ ನೀವು ಈ 3,000 to 4,000 ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ನಿಮ್ಮ ಕ್ಲೈಂಟಿಗೆ ಏನಾದರೂ ಡಿಸೈನ್ ಮಾಡ್ತಿದ್ದೀರಾ ಅಥವಾ ಬೇರೆಯವ್ರಿಗೆ ಯಾರಿಗಾದರೂ ನೀವು ವೆಬ್ಸೈಟನ್ನು ಡಿಸೈನ್ ಮಾಡಿಕೊಡ್ತಿದ್ದೀರಾ ಅಂತ ಅಂದಾಗ ನೀವು ನಿಮ್ಮ ಒಂದು ಚಾರ್ಜಿಂಗ್ ಮನಿ ಏನಿರುತ್ತಲ್ಲ, ಆ ಚಾರ್ಜಿಂಗ್ ಮನಿಲಿ ಪ್ಲಸ್ ಈ ಹೋಸ್ಟಿಂಗ್ ಮತ್ತು ಡೊಮೈನ್ ಮನಿ ಏನು ಇರುತ್ತೆ ಅಲ್ವಾ, ಅದಕ್ಕೂ ಸೇರಿಸಿ ನೀವು ನಿಮ್ಮ ಕ್ಲೈಂಟಿಗೆ ಚಾರ್ಜ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ನಿಮ್ಮ ಕ್ಲೈಂಟಿಗೆ ನೀವು ವೆಬ್ಸೈಟ್ ಡಿಸೈನ್ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ಮ ಕೈಯಾರ ಈ 4,000 ಕೊಡೋ ಅವಶ್ಯಕತೆ ಇಲ್ಲ. ನೀವು ಏನು ಅಮೌಂಟ್ನ ಚಾರ್ಜ್ ಮಾಡ್ತೀರಲ್ಲ, ಆ ಅಮೌಂಟ್ ಜೊತೆಗೆ ಈ 3,000 to 4,000 ಸೇರಿಸಿ ಚಾರ್ಜ್ ಮಾಡಿದರೆ ಸರಿ ಹೋಗುತ್ತೆ. ಓಕೆನಾ? ಆ್ಯಂಡ್ ಇನ್ನು ಈ ಫ್ರೀ ವರ್ಷನಲ್ಲಿ ಪ್ರಾಬ್ಲಮ್ ಏನಿರುತ್ತೆ ಅಂತಂದರೆ, ನಾನಿವಾಗ ನನ್ನ ವೆಬ್ಸೈಟನ್ನು ಗೂಗಲ್ಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಆಗ ಫ್ರೀ ವರ್ಷನಲ್ಲಿ ನಮಗೆ SSL ಸರ್ಟಿಫಿಕೇಟ್ ಸಿಕ್ಕಿರಲ್ಲ. ಸೊ SSL ಸರ್ಟಿಫಿಕೇಟ್ ಸಿಕ್ಕಿರಲ್ಲ ಅಂತಂದರೆ ಗೂಗಲ್ ನಮ್ಮ ವೆಬ್ಸೈಟನ್ನು ತೊಗೊಳ್ಳೋದು ಅಷ್ಟಕ್ಕಷ್ಟೇ, ಡೌಟ್ಸ್ ಇರುತ್ತೆ. ಸೊ ತುಂಬ ಎರರ್ಸ್ಗಳು ಬರ್ತವೆ. ಆ ಎರರ್ಸ್ನ ನೀವು ಸಾರ್ಟ್ ಔಟ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಕಸ್ಟಮರ್ ಸಪೋರ್ಟ್ ಇರೋದಿಲ್ಲ ಆ್ಯಂಡ್ ಸ್ಪೀಡ್ ಪ್ರಾಬ್ಲಮ್ ಇರುತ್ತೆ. ಸೊ ನಾನು ಏನು ಹೇಳ್ತೀನಿ, ನೀವು ಇಫ್ ಇನ್ ಕೇಸ್ ಕಮರ್ಷಿಯಲ್ ಯೂಸ್ಗೆ ಅಥವಾ ನಿಮ್ಮ ಒಂದು ಪೋರ್ಟ್ಫೋಲಿಯೋ ಏನಾದರೂ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅಂದಾಗ ನೀವು ಈ ಡೊಮೈನ್ ಮತ್ತು ಹೋಸ್ಟಿಂಗಿಗೆ 3,000 to 4,000 ನೀವು ಇನ್ವೆಸ್ಟ್ ಮಾಡಬೇಕು. ಜಸ್ಟ್ ನೀವು ಸ್ಟೂಡೆಂಟ್ಸ್ ಆಗಿ ನಿಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ನಿಮಗೆ ಪ್ರಾಕ್ಟೀಸಿಗೆ ಬೇಕು ಅಂತ ಅಂದಾಗ ನೀವು ಆರಾಮಾಗಿ ಈ ಫ್ರೀ ವರ್ಷನ್ ಹೋಸ್ಟಿಂಗ್ ಮತ್ತು ಡೊಮೈನನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನನ್ನನ್ನು ನೀವು ಕೇಳಿದ್ರೆ ಜಸ್ಟ್ ಇಫ್ ಇನ್ ಕೇಸ್ ನೀವೇನಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಪರ್ಪಸ್ಗೆ ನೀವೇನಾದರೂ ಯೂಸ್ ಮಾಡ್ತೀರಾ ಅಂತ ಅಂದರೆ ನೀವು ಆರಾಮಾಗೆ ಫ್ರೀ ಆಫ್ ಕಾಸ್ಟಿಗೆ ಹೋಗ್ಬೋದು. ಅಥವಾ ನೀವು ಕಮರ್ಷಿಯಲ್ ಯೂಸಿಗೆ ಏನಾದರೂ ವೆಬ್ಸೈಟನ್ನು ಡಿಸೈನ್ ಮಾಡ್ತೀರಾ ಅಂತ ಅಂದರೆ ದಯವಿಟ್ಟು ನೀವು ಪೇಯ್ಡ್ ಹೋಸ್ಟಿಂಗ್ ಮತ್ತು ಡೊಮೈನನ್ನೇ ನೀವು ತೊಗೊಳ್ಳೋದು ಸೂಕ್ತ. ಓಕೆನಾ? ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಫ್ರೀ ಆಫ್ ಕಾಸ್ಟಿಂಗಲ್ಲಿ ಹೋಸ್ಟಿಂಗ್ ಮತ್ತು ಡೊಮೈನನ್ನು ಹೇಗೆ ತೊಗೋಬೇಕು ಅನ್ನೋದನ್ನ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ, ಟೆಕ್ಸ್ಟ್ ಕೂಡ ಮಾಡ್ಬೋದು. ಯಾಕೆ ಅಂತಂದರೆ ನಮ್ಮಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಮ್ಮ ಕೋರ್ಸ್ ಫೀಸ್ ಬಂದು 5,000. ಅಥವಾ ನಿಮಗೆ ಈ 5,000 ನಿಮಗೆ ಸದ್ಯಕ್ಕೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ 2,500 ಕಟ್ಟಿ ನೀವು ಕೋರ್ಸ್ ಮುಗಿಯೋ ಅಷ್ಟರಲ್ಲಿ ಅಗೈನ್ 2,500 ನೀವು ಪೇ ಮಾಡಬೇಕಾಗುತ್ತೆ. ಸಿಂಪಲಾಗಿ ಹೇಳಬೇಕು ಅಂತಂದರೆ ನೀವು 2 ಇನ್ಸ್ಟಾಲ್ಮೆಂಟಲ್ಲಿ ಕೂಡ ಫೀಸನ್ನು ಪೇ ಮಾಡ್ಬೋದು. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ, ಇಫ್ ಇನ್ ಕೇಸ್ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ಮಾತ್ರ. ಓಕೆನಾ? ಇಲ್ಲ ನೀವು ವರ್ಕಿಂಗ್ ಪ್ರೊಫೆಷ್ನಲ್ ಅಂತ ಅಂದರೆ ನೀವು 5,000 ಒಂದೇ ಸತಿ ನೀವು ಪೇ ಮಾಡಬೇಕಾಗುತ್ತೆ. ಓಕೆನಾ? ಆ್ಯಂಡ್ ನಮ್ಮಲ್ಲಿ 11:30ಗೆ ಒಂದು ಬ್ಯಾಚ್ ಇದೆ ಆ್ಯಂಡ್ ಈವ್ನಿಂಗ್ 7:30ಗೆ ಒಂದು ಬ್ಯಾಚ್ ಇದೆ. ಕೋರ್ಸ್ ಕಂಪ್ಲೀಟಾಗಿ ಕನ್ನಡದಲ್ಲಿರುತ್ತೆ ಆ್ಯಂಡ್ ಕಂಪ್ಲೀಟಾಗಿ ಆನ್ಲೈನಲ್ಲಿರುತ್ತೆ. ಆ್ಯಂಡ್ ಕೋರ್ಸ್ ಬಂದು ಪ್ರಾಕ್ಟಿಕಲ್ ಆಗಿರುತ್ತೆ. ಅಂತಂದರೆ ನಾನೇನೋ ಹೇಳಿದೆ ನೀವೇನೋ ಕೇಳಿ ಓದ್ರಿ ಅನ್ನೋ ಥರ ಇರಲ್ಲ. ನಾವು ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಒಂದು ಟಾಪಿಕ್ ಬಗ್ಗೆ ನಾವು ಕ್ಲಾಸ್ ತೊಗೊಂಡಿದ್ದೀವಿ ಅಂತಂದರೆ ಆ ಟಾಪಿಕ್ ರಿಗಾರ್ಡಿಂಗ್ ಆಗಿ ನಿಮಗೆ ಅಸೈನ್ಮೆಂಟನ್ನು ನಾವು ಕೊಡ್ತೀವಿ, ಪ್ರಾಕ್ಟಿಕಲ್ ಅಸೈನ್ಮೆಂಟ್. ಅದನ್ನು ನೀವು ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಕಲಿತೀವಲ್ವ, ನಮ್ಮ ಜೊತೆ ನೀವು ಕೂಡ ಕಲಿಬೋದು. ಸೊ ಆ ರೀತಿ ತುಂಬ ಇಂಟರ್ಯಾಕ್ಟಿವ್ ಆಗಿ ಲೈವ್ ಸೆಷನ್ಸ್ಗಳಿರ್ತವೆ. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು. ಕೋರ್ಸ್ ಫೀಸ್ ಬಂದು 5,000. ಕೋರ್ಸ್ ಕಂಪ್ಲೀಟಾಗಿ ಆನ್ಲೈನಲ್ಲಿರುತ್ತೆ ಆ್ಯಂಡ್ ಕೋರ್ಸ್ ಬಂದು ಕಂಪ್ಲೀಟಾಗಿ ಕನ್ನಡದಲ್ಲೇ ಇರುತ್ತೆ. ಸೊ ನೀವು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕನ್ನಡದಲ್ಲೇ ಕಂಪ್ಲೀಟಾಗಿರುತ್ತೆ. ಆ್ಯಂಡ್ ಕ್ಲಾಸಸ್ ಬಂದು ಇಂಟರ್ಯಾಕ್ಟಿವ್ ಆಗಿರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಗೈಸ್. ಆ್ಯಂಡ್ ಮರಿಬೇಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಮೂಲಕ ನೀವು ನಮಗೆ ತಿಳಿಸ್ಬೋದು. ಸೊ ನಾವು ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀವಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್.